ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮೋಜಿ ಎಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ನಿನ್ನೆ ಅಮ್ಮನ ಮನೆಗೆ ಹೋಗಿದ್ವಿ. ಸೊ ಇಡೀ ದಿನ ನನ್ನ ತವ್ರ ಮನೆಯದೇ ಲಾಗ್ ಆಗಿರುತ್ತೆ. ಸೊ ನಮ್ಮ ಹೊಲಕ್ಕೆಲ್ಲ ಹೋಗಿದ್ವಿ. ಅದೆಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಪ್ಲೀಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಓಕೆ, ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮಧ್ಯೆ ನಾನು ಒಂದು ಸೇಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಸಂಜೆ ಆಗಿತ್ತು ನಾವು ಹೋದಾಗ ಕರೆಂಟ್ ಇರಲಿಲ್ಲ, ಕರೆಂಟ್ ಹೋಗಿತ್ತು. ಆ್ಯಂಡ್ ನಾನು ಹೋದ ತಕ್ಷಣ ವಿಡಿಯೋನ ಸ್ಟಾರ್ಟ್ ಮಾಡಿರಲಿಲ್ಲ, ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಇವಾಗ ಅಪ್ಪಾಜಿ ನಮಗೆ ಚಿಕನ್ ಮಾಡಿಕೊಡೋಣ ಅಂತ ಅದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು. ಅಮ್ಮನೂ ಕಾಫಿ ಮಾಡೋಕ್ಕಂತ ಇಟ್ಟಿದ್ರು. ಸೊ ನಾವು ಕಾಫಿ ಕುಡಿಬೇಕು. ಏನಂದರೆ ನಾವು ಹಳ್ಳಿಯಲ್ಲೆಲ್ಲ ಗಟ್ಟಿ ಪಲ್ಯ ಮಾಡಿದರೆ, ಬಿಸಿ ರೊಟ್ಟಿ ಇದ್ದರೆ ರೊಟ್ಟಿಯಲ್ಲಿ ಹಚ್ಕೊಂಡು ತಿನ್ನೋದು, ಅದೇ ಚಲೋ, ಅದೇ ನಮ್ಮ ಚೆಂದ. ಅದೊಂಥರ ರೂಢಿ. ನನಗೂ ಹೋದ ತಕ್ಷಣ ನಮ್ಮಮ್ಮ ಹಸಿ ಹೆಸ್ರು ಕಾಳನ್ನು ಬಿಡಿಸಿ, ಹೊಲದಿಂದ ತಂದಿರೋ ಕಾಳು ಬಿಡಿಸಿ ಪಲ್ಯ ಮಾಡಿದರು. ಚಿಕನ್ ಇದ್ದರೂ ಕೂಡ ನನಗೆ ಇದು ಇಷ್ಟ ಆಯಿತು. ಸೊ ನಾನು ಹಾಗಾಗಿ ರೊಟ್ಟಿಯಲ್ಲೇ ಅದನ್ನ ಹಾಕ್ಕೊಂಡು ಒಂದು ರೊಟ್ಟಿ ತಿಂದುಬಿಟ್ಟೆ. ಅದಾದಮೇಲೆ ಅಮ್ಮ ಟೀ ಮಾಡಿದರು. ಸೊ ಟೀ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ಕೊಂಡ್ವಿ ನಾವು. ಆ್ಯಂಡ್ ನಾನೊಂದು ಸೇಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ಇದನ್ನ ಒಂದು 2-3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಆಲ್ಮೋಸ್ಟ್ ಕಡಿಮೆ ಬೆಲೆಯಲ್ಲೇ ಸಿಗೋದು. ನಾನು ಈ ಆ್ಯಪ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ಹಾಗಾಗಿ ನಿಮಗೇನಾದರೂ ಬೇಕಿದ್ದಲ್ಲಿ, ನಾನು ತೊಗೊಂಡಿರೋದ್ರಲ್ಲಿ ನಿಮಗೆ ಬೇಕಿರೋದು ಇದ್ದರೆ ತೊಗೊಳ್ಳಿ. ಅಂದರೆ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತ, ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಳ್ಳೋದೆ ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಇಲ್ಲ. ನಿಮ್ಮ ಇಷ್ಟ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ನಾನು ಲಿಂಕ್ಸ್ನ ಕೆಳಗಡೆ ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ. ಇಷ್ಟ ಇದ್ದರೆ ತೊಗೊಳ್ಳಿ, ಆಯಿತಾ. ಚಿಕನ್ ಮಾಡ್ತೀವಿ ಅಂತ ಅಂದರೆ ಯಾವಾಗಲೂ ಅವ್ರು ನಮಗೆ ಮಾಡಿಕೊಡ್ತಾರೆ. ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿ ಮಾಡ್ತಾರೆ. ಏನಂದರೆ ಅವರು ಗಂಡ್ಮಕ್ಳು ಅಂದರೆ ಅವರು ಏಜಿನವರೆಲ್ಲ ಸೇರಿ ಪಾರ್ಟಿ ಗಿಟಿ ಅಂತ ಮಾಡ್ತಾರಲ್ಲ. ಸೊ ಆ ಥರ ಮಾಡಿದಾಗ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೋ ಚಿಕನನ್ನು, ಸೊ ನಮಗೂ ಹಾಗೆ ಮಾಡಿಕೊಡೋದು ಅವರು. ಅದು ಬೇರೆ, ಅಮ್ಮಗೆ ಹುಷಾರಿಲ್ಲದ್ರಿಂದ ಅವರೇ ಮಾಡೋದು ಜಾಸ್ತಿ. ನಾನಿವಾಗ ನಮ್ಮದು ಕುರಿ ಮರಿ ನೋಡೋಣ ಅಂತ ಬಂದೆ. ಇದು ನಮ್ಮದು ದೇವತಿಗೆ ಅಂತ ಬಿಟ್ಟಿರೋ ಕುರಿ. ಇನ್ನೂ ಒಂದು 6 ತಿಂಗಳಾಗಿದೆ ದೇವತಿ. ಆ್ಯಂಡ್ ಇದು 3 ಮರಿನೂ ಇದ್ರದ್ದೊಂದು ಮಿರಾಕಲ್ ಸ್ಟೋರಿನೇ ಇದೆ. ಅದು ಲಾಸ್ಟ್ ಇರೋ ಮರಿ ಇದು ಇವು 3 ಹೋದ ಮರಿನೇ. ನಮ್ಮ ಅಮ್ಮಗೆ ಹುಷಾರಿಲ್ದಾಗ ನಾವು ಹಾಸ್ಪಿಟ್ಲಲ್ಲಿದ್ವಿ. ಇದ್ರದ್ದು ಈ ಮರಿಗಳು ಹುಟ್ಟಬೇಕಾದ್ರೆ ನಾವು ಯಾರೂ ಇರಲಿಲ್ಲ, ನಾವೆಲ್ಲ ಹಾಸ್ಪಿಟ್ಲಲ್ಲಿದ್ವಿ. ನಮ್ಮ ಆಜು ಬಾಜು ಜನಗಳೇ, ನಮ್ಗೆ ಗೊತ್ತಿರೋ ಜನಗಳು ಬಂದು ಪಾಪ ಹೆಲ್ಪ್ ಮಾಡಿದರು. ಆ್ಯಂಡ್ ಒಂದು ಪಾಪು ಅಂತೂ ಹುಟ್ಟಬೇಕಾದ್ರೆ ಯಾರೂ ಇರಲಿಲ್ಲ, ಒಂದು ಆಡು ಮರಿ ಹುಟ್ಟಬೇಕಾದ್ರೆ. ಅದಾದಮೇಲೆ 2 ಮರಿ ಹುಟ್ಟುವಾಗ ಜನ ಬಂದಿದ್ರಂತೆ. ಸೊ ಅವರೇ ಎಲ್ಲ ಎತ್ತಿಟ್ಟು ಬುಟ್ಟಿ ಎಲ್ಲ ಮುಚ್ಚಿಟ್ಟಿದ್ರು. ಇವು 3 ಮರಿಗಳು ಒಂದೇ ದಿನ ಹುಟ್ಟಿರೋದು. ಮತ್ತು ಅದು ಬಿಳಿದು ಆಡೈತಲ್ಲ, ಅದಕ್ಕೆ ಹುಟ್ಟಿರೋ ಮರಿಗಳು ಇವು 3. ಇದನ್ನು ನಾವು ದೇವತಿಗಂತ ಬಿಟ್ಟಿವಿ. ಅಪ್ಪಾಜಿ ಅದನ್ನ ಕೂದಲೆಲ್ಲ ತೆಗ್ಸಿದ್ದಾರೆ. ನೋಡ್ರಿ, ನಾವು ಹಳ್ಳಿಯಾಗಿರಲಿ ಸಿಟಿ ಒಳಗಿರಲಿ, ನಮ್ಮ ಊರಿಗೆ ನಾವು ಬಂದ್ವಿ ಅಥವಾ ನಮ್ಮ ತವ್ರ ಮನೆ ಆಗಲಿ ಗಂಡನ ಮನೆ ಆಗಲಿ ಹಳ್ಳಿಗೆ ಹೋದ್ವಿ ಅಂದ್ರೆ ಅಲ್ಲಿ ಹೆಂಗಿರ್ಬೇಕು ಅನಿಸುತ್ತೆ. ಆಟೋಮೆಟಿಕ್ಕಾಗಿ ನಮ್ಮದು ನಡೆ ನುಡಿ ಮತ್ತು ಎಲ್ಲ ಚೇಂಜ್ ಆಗಿಬಿಡುತ್ತೆ, ನಾವು ಹೆಂಗಿರ್ಬೇಕು ಅಂತಂದು. ನನಗೆ ನಮ್ಮಮ್ಮ ಮಾಡಿದ್ದು ರೊಟ್ಟಿ ಭಾಳ ಇಷ್ಟ ಆಗಿತ್ತು. ಸೊ ಹಾಗಾಗಿ ನಾನು ಕಾಳಿನ ಪಲ್ಯ ಹಚ್ಕೊಂಡು ನಾನು ಒಂದು ರೊಟ್ಟಿ ತಿಂದೇ ಬಿಟ್ಟೆ. ಸಚ್ಚಿ ಚಿಕನ್ನೇ ಊಟ ಮಾಡಿದ್ರು ಆಯಿತು ಅಂತ ವೆಯ್ಟ್ ಮಾಡ್ತಿದ್ರು. ನನಗೆ ಯಾಕೋ ತಡೆಯೋಕ್ಕಾಗಲಿಲ್ಲ, ನಾನೊಂದು ರೊಟ್ಟಿ ತಿಂದುಬಿಟ್ಟೆ. ಈಗ ನಮ್ಮಮ್ಮ ಅದು ಹಾಕರ್ಕೆ ಸೊಪ್ಪು ತೊಗೊಂಬಂದಿದ್ರಲ್ಲ ಅಪ್ಪಾಜಿ, ಅದನ್ನು ಕ್ಲೀನಾಗಿ ತೊಳೆದು ಅದನ್ನು ಹೆಚ್ಚಿ ಪಚಡಿ ಮಾಡ್ತೀವಿ ಅಂತಂದು ಮಾಡ್ತಿದ್ರು. ಸೊ ಅದು ನಾನು ಹೆಂಗೆ ಮಾಡ್ತೀವಿ ಅಂತ ನಾನು ಕೇಳಿದೆ. ನಮ್ಮ ಮಮ್ಮಿ ಮಾಡ್ತೀನಿ ತಡಿ ನಾನು ನೋಡುವಂತಿ ಅಂತಂದರು. ನಮಗೂ ಕೂಡ ಸ್ವಲ್ಪನ ಎತ್ತಿಟ್ಟಿದ್ರು. ಅಂದರೆ ನಮ್ಗೆ ಇಲ್ಲಿ ಸಿಗೋದು ಕಷ್ಟ ಅಂದ್ರೂ ಸಂತಿಲಿ ಹಚ್ಚಿರ್ತಾರಂತ. ಬಟ್ ಸಜ್ಜಿಗೆ ಗೊತ್ತಾಗಲ್ಲ ಯಾವ ಸೊಪ್ಪು ಏನು ತರಬೇಕು. ಹಾಕ್ತೀನಿ ಮಮ್ಮಿ ನೋಡು. ಮೊನ್ನೆ ಏನಂತ ಗಿರ್ಜಂದು ಫೋನ್ ಒಂದು ಅರ್ಧ ತಾಸು ನೋಡಿ ನಾವು ಏನೇನ ಮಾಡಿ ಹಾಕ್ಯಾವ ಅಂತಂದ. ಮಾಡಿದಾಳಂದು ಅದನ್ನೇ ಮಮ್ಮಿ ನಂಗೆ ಹೇಳ್ತಾ ಇದ್ರು. ಊರಲ್ಲಿ ಒಂದು ಸ್ಕ್ರೀನ್ ಟಚ್ ಇತ್ತು, ಅದನ್ನು ಕೂಡ ನಾನೇ ತೊಗೊಂಬಂದಿನಿ. ಪಾಪ ಅವ್ರಿಗೆ ಇಲ್ದಂಗೆ ಆಗಿಬಿಟ್ಟಿದೆ. ಸೊ ಇದು ಏನು ಹಾಕೇ ಇಲ್ಲ ಇದಕ್ಕೆ. ಆಮೇಲೆ ನೀರೆಲ್ಲ ಹೋದ್ಮೇಲೆ ಫ್ರಿಜ್ ಒಳಗೆ ಇಟ್ಕ ಅಂತ ಹೇಳಿದ್ರು. ಚಿಕನ್ ಮಾಡಿರ್ತಡಿ ಅಂತ ನಾನು ನೋಡೋಕೆ ಬಂದ್ರೆ ಅವ್ರು ಹುಡುಗರೆಲ್ಲ ಕೂಡ್ಕೊಂಡು ಮಾಡಿರ್ತಾರಲ್ಲ, ಹಂಗೆ ಮಾಡಾಕತ್ತಿದ್ರು. ಜಸ್ಟ್ ಎಣ್ಣೆ ಹಾಕಿ ಬೇಸಾಕಿಟ್ಟಿದ್ರು ಅದನ್ನು. ಅದು ಸ್ವಲ್ಪ ಬೆಂದಾದ್ಮೇಲೆ ಮಸಾಲೆ ಎಲ್ಲ ಹಾಕಬೇಕು ಅಂತಂದು ಇಟ್ಟಿದ್ರು. ನಾನೀಗ ಮಮ್ಮಿ ಸಚ್ಚಿ ಮ್ಯಾಚ್ ನೋಡಬೇಕು ಅಂತ ನೋಡ್ತಾಯಿದ್ರು. ಆದ್ರೆ ಅಲ್ಲಿ ಟಿ ವಿ ಒಳಗೆ ಅದು ಬರ್ತಿರ್ಲಿಲ್ಲ ಮ್ಯಾಚು. ಸೊ ಫೋನ್ ಒಳಗೆ ನೋಡಕ್ಕೆ ಕುಂತರು. ಇದು ಹಾಕರ್ಕೆ ಸೊಪ್ಪು ಮೂಲಂಗಿ ಸೊಪ್ಪಿಗಿಂತ ಕಹಿನೇ ಇರ್ತೈತಿ, ಆದರೂ ಅದನ್ನ ತಿನ್ಬೇಕಂತಾರ.
ನಾವು ಬರ್ತೀವಿ ಅಂತ ಗೊತ್ತಾದ ಕೂಡಲೇ ಅಪ್ಪಾಜಿ ಹೋಗಿ ನಮಗೂ ಊರಿಗೆ ತೊಗೊಂಡು ಹೋದ್ರಾಯ್ತಂತ ಸೊಪ್ಪು ಮತ್ತು ತೊಗೊಂಬಂದಿಟ್ಟಿದ್ರು. ಸೊ ಇದನ್ನ ನಮಗೆ ಒಯ್ಲಿಕ್ಕೆ ಅಂತ ತೆಗೆದಿಟ್ಟಿದ್ರು ಅಮ್ಮ ತೊಳೆದು. ಸೊ ಇದನ್ನ ನಾವು ತೊಗೊಂಬಂದು ಏನಂದ್ರೆ ನಾಯಿಗಳು ಆಚೆ ಕಡೆ ಕೂಗ್ತಾ ಇದ್ದವು. ಮೇನ್ ರೋಡಿಗೆ ಮನೆ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಡಿಸ್ಟರ್ಬ್ ಆಗಿದ್ದಕ್ಕೆ ಸಾರಿ. ಮತ್ತು ಏನಂದರೆ ಇವಾಗ ಅಪ್ಪಾಜಿಯವರು ಚಿಕನ್ ಮಾಡ್ತಿದ್ದಾರಲ್ಲ, ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡ್ದಂಗೆ ಮಾಡ್ಕೊತಾರಲ್ಲ. ಸೊ ಹಾಗೆ ಇವಾಗ ನಮಗೂ ಮಾಡಿಕೊಡಕತ್ತಿರೋರು. ಏನಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿತ್ತು ಚಿಕನ್ನು. ಅಪ್ಪಾಜಿ ನಾವಿವಾಗ ಮಾಡ್ತೀವಲ್ಲ ಮೆಜರ್ಮೆಂಟಲ್ಲಿ ಸ್ಪೂನಲ್ಲಿ ಇಷ್ಟೇ ತೊಗೊಂಡು ಇಷ್ಟೇ ಹಾಕಬೇಕು ಅಂತ, ಹಾಗೇನೂ ಮಾಡ್ತಾಯಿಲ್ಲ ಅವರು. ಅವ್ರಿಗೆ ಹಿಡ್ತಾ ಇರುತ್ತೆ, ಅದು ಇಷ್ಟಕ್ಕಿಷ್ಟೇ ಹಾಕಬೇಕು ಅಂತ ಹಿಡ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರು ಹಾಗೆ ಮಾಡಿದರು, ಅದೇ ತುಂಬ ಚೆನ್ನಾಗಿತ್ತು. ಸೊ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅಮ್ಮ ಸ್ವಲ್ಪ ಸೊಪ್ಪಿನ ಪಚಡಿನೂ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಸೊಪ್ಪನ್ನ ಹೆಚ್ತಾಯಿದ್ರು ಅವರು. ಇವಾಗ ಸೊಪ್ಪು ಹೆಚ್ಚೋದು ಆಗಕ್ಕೆ ಬಂತು. ಇವಾಗ ಅವರು ನಮ್ಗೆ ಪಚಡಿ ಮಾಡಿಕೊಡ್ತಾರೆ. ಅಪ್ಪಾಜಿ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಾಕಿಟ್ಟಿದ್ರು. ಇದಾದ್ಮೇಲೆ ನನಗೆ ಕರೆದ್ರು. ನಾನು ನೋಡಿದ್ರು ಮಮ್ಮಿ ಪಚಡಿ ಮಾಡೋದು ಕೇಳ್ಬೇಕಂತ ನಾನು ನಿಂತ್ಕೊಂಡೀನಿ. ಆದ್ರೆ ನಮ್ಮ ಅಪ್ಪಾಜಿ ಕರೆದ್ರು. ಸೊ ಅಲ್ಲಿಗೆ ಹೋದೆ, ಯಾಕಂದ್ರೆ ಅವರಿಗೆ ಸ್ಪೈಸಸ್ನ ಹಾಕಿಟ್ಟಿದ್ರು. ಸೊ ಹಾಗಾಗಿ ನಮ್ಮ ಅಪ್ಪಾಜಿಗೆ ಕಾರ್ಡಿನರ್ ಪೌಡ್ರ್ ಅವೆಲ್ಲ ಸ್ವಲ್ಪ ಗೊತ್ತಾಗಲಿಲ್ಲ. ಹಾಗಾಗಿ ನನಗೆ ಕರೆದ್ರು, ಇದು ಯಾವುದು ನೋಡು ಅಂತ. ನಾನು ನೋಡಿ ಹೇಳಿದೆ. ಸೊ ಚಿಕನ್ ಮಸಾಲೆ ಮತ್ತು ಕೊತ್ತಂಬರಿ ಕಾಳು ಪೌಡ್ರು ಅದನ್ನೆಲ್ಲ ನಾನು ಹೇಳಿದೆ. ಅವ್ರು ತೊಗೊಂಡು ಅವರು ಹೆಂಗೆ ಹಿಡ್ತಾ ಇರುತ್ತೋ ಹಂಗೆ ಹಾಕಿ ಅವರು ರೆಡಿ ಮಾಡ್ತಾಯಿದ್ರು. ನೋಡ್ತಿದ್ದೀರಾ ನೀವು. ಎಲ್ಲ ಹೆಚ್ಚಾಕಿ ಆಮೇಲೆ ಮಕ್ಕಳಿದ್ದಾಗ ಹೆಂಗೆ ಮಾಡ್ಕೊಂಡು ತಿಂತಾರೋ ಹಂಗೆ ನಮಗೂ ಮಾಡಿಕೊಡ್ತಾಯಿದ್ರು. ಯಾಕಂದರೆ ಎಲ್ಲನೂ ಮೆಜರ್ಮೆಂಟಲ್ಲೇ ಮಾಡ್ಬೇಕಂದ್ರೆ ಅವ್ರಿಗೂ ಅಷ್ಟು ಸರಿ ಅನ್ಸಂಗಿಲ್ಲ. ಓಕೆ, ಈಗ ಅವರು ಚಿಕನ್ ಮಾಡಲಿ. ನಮ್ಮ ಅಪ್ಪಾಜಿ ಕೈಯಿಂದ ಚಿಕನ್ ತಿನ್ನೋದು ಇವತ್ತು ಹೆಂಗಿರ್ತೈತಿ ಭಾಳ ಸರಿ ಕರಿದಾರ ಕಟ್ಕೊ ಅಂತಂದು ಹೇಳಿದ್ರಂತ. ಮಮ್ಮಿ ಕಟ್ಟಿರಲಿಲ್ಲ. ಸೊ ಅವರೇ ತೊಗೊಂಬಂದು ಕಟ್ಟಿದ್ರಂತ. ಅಂದರೆ ಹಳ್ಳಿ ಸೈಡ್ ಹೆಂಗಂದರೆ ಹಾಸ್ಪಿಟ್ಲಿಂದ ಬಂದಿರ್ತೀವಿ, ಭಾಳ ದಿನ ಆಗಿರುತ್ತೆ, ಹಾಗಾಗಿ ದೃಷ್ಟಿ ಆಗುತ್ತಂತ ಕಟ್ಟು ಅಂತ ಹೇಳ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಹೇಳಿದರು ಅಮ್ಮಗೆ ಒಂದು 5-6 ತಿಂಗಳ ಏನು ಒಜ್ಜಿ ಎತ್ತಿಸ್ಬಾಡ್ರಿ ಅಂತಂದು. ಸೊ ಬಟ್ಟೆ ಒಗೆಯೋದು ಕಷ್ಟ ಆಗತ್ತೆ ಅಂತಂದು ನಾನು ಹುಬ್ಬಳ್ಳಿ ಒಳಗೆ ಇದು ಫ್ರೈಮ್ ಕಂಪ್ನಿದು ಒಂದು ವಾಷಿಂಗ್ ಮಿಷಿನ್ನ ತೊಗೊಂಬಂದಿಟ್ಟಿದ್ದೆ. ಸೊ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಅಪ್ಪಾಜಿ ರಿಯಾಲಿಟಿ ಶೋಸ್ನ ತುಂಬ ಇಷ್ಟಪಟ್ಟು ನೋಡ್ತಾರೆ. ನಾನು ನೋಡೋಕೆ ಬಿಡ್ತಿರ್ಲಿಲ್ಲ, ಟಿವಿಗೆ ಅಡ್ವಾಗಿ ನಿಂತಿದ್ದೆ, ಅದಕ್ಕೆ ಅಪ್ಪಾಜಿ ಕಾಡಿಸ್ತಿದ್ದೆ ನಾನು. ಸೊ ಇವಾಗ ನೋಡಿ ಪಚಡಿ ರೆಡಿಯಾಗಿದೆ, ಚಿಕನ್ ಕೂಡ ರೆಡಿಯಾಗಿದೆ. ಹೇಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಿಜವಾಗ್ಲೂ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿತ್ತು, ಅಷ್ಟು ರುಚಿಯಾಗಿತ್ತು. ಸೊ ಎಲ್ಲರೂ ಸೇರಿ ಊಟ ಮಾಡಿದ್ವಿ ನಾವು. ಊಟ ಮುಗೀತು. ಅಮ್ಮ ಮೊದಲು ಒಂಚೂರು ಅಡಿಕೆಲೆ ಹಾಕ್ಕೊತಾ ಇರಲಿಲ್ಲ, ಯಾವಾಗಾದರೂ ಒಂದ್ಸರಿ ಹಾಕೋರು. ಇವಾಗ ಏನಾಗಿದೆ ಅಂದರೆ ಹಾಸ್ಪಿಟ್ಲಿಗಿಂದ ಬಂದಾಗಿಂದನೂ ಜನ ಹೋಗೋದು ಬರೋದು. ಸೊ ಅವರು ಅಡಿಕೆಲಿಗೆ ರೂಢಿಯಾಗಿದ್ದಾರೆ, ನನಗಾಗೋದಿಲ್ಲ. ಸೊ ನಾನು ಸ್ವಲ್ಪ ಪ್ರೀತಮ್ ಹಾಕ್ಕೊಂಡೆ. ಆ್ಯಂಡ್ ಅಪ್ಪಾಜಿ ಹೇಳ್ತಾಯಿದ್ರು ಬೇಗ ಮಲಗಿ ಅಂತ. ಸೊ ನೋಡಿದ್ರಿ ನೀವು ನನ್ನ ತವ್ರ ಮನೆ ಎದ್ದ ಹೇಗೆ ಅಂತ. ಮಾರ್ನಿಂಗ್ ಎದ್ದು ನಾವು ಹೊಲಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಹೊಲಕ್ಕೆ ಹೋಗೋದು ಬೇರೆ ಇತ್ತು, ಮತ್ತು ಯಾವಾಗ ನಮ್ಮ ಗಂಡ ಊರು ಹೋಗೋಣ ಅಂತ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಬೇಗ ಮಲಗಿ ಮತ್ತು ಬೇಗ ಎದ್ವಿ. ಬೇಗ ಅಂದರು 9 ಗಂಟೆ ಆಗಿತ್ತು ನಾವು ಎದ್ದಾಗ. ಅಲ್ಲಿಂದ ನಾನೇ ಎದ್ದು ಸ್ವಲ್ಪ ಟೀಗಿಟ್ಟೆ. ಇಟ್ಟಾದಮೇಲೆ ಅಪ್ಪಾಜಿ ಹೊಲಕ್ಕೆ ಹೋಗಬೇಕು, ನೀವು ಬೇಗೆಲ್ಲ ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿಲ್ವಾ, ನಾವು ಹೋಗಿ ಬರೋಣ ಅಂತ ಅಂದರು. ಹಾಗಾಗಿ ಟೀ ಎಲ್ಲ ಮಾಡಿ ಕುಡಿದು ನಾನು ಸ್ನಾನಕ್ಕಿನ್ನ ಎಲ್ಲ ಮುಗಿಸ್ಕೊಂಡು ಟಿಫಿನ್ಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸಚ್ಚಿಗೆ ನಾನು ಎಬ್ಸಿದೆ. ಅತ್ತೆ ಕರೆ ಕಳಿಸಿದ್ರು. ಸೊ ಅತ್ತೆ ಮನೆಗೂ ಹೋಗಿ ಬಂದ್ವಿ. ಅದಾದಮೇಲೆ ನಾವು ಇವಾಗ ಹೊಲಕ್ಕೆ ಹೋಗಬೇಕು ಅಂತ ರೆಡಿ ಆಗಬೇಕಿತ್ತು. ಬರೋವರೆಗೂ ಅಪ್ಪಾಜಿ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸೊ ಅಲ್ಲಿಂದ ನಾವು ಇವಾಗ ಹೊಲಕ್ಕೆ ಹೋದ್ರಾಯ್ತು ಅಂತ ಎದ್ವಿ, ಅಂದರೆ ಟಿಫಿನ್ ಮಾಡಿಕೊಂಡೇ ಹೋದ್ವಿ. ಸೊ ಅಮ್ಮನ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಹೋಗಿ ಬಂದ್ವಿ. ನಾವು ಹೊಲಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ಚೇತು ಬಂದ, ಅಂದರೆ ನನ್ನ ತಮ್ಮ, ಇಲ್ಲೇ ಬಾಜು ಮನೆ ತಮ್ಮ. ಸೊ ಅವ್ನು ನನಗೆ ಹೆದರ್ಸ್ತಾ ಇದ್ದ ನೋಡಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಹೊಲಕ್ಕೆ. ಅಲ್ಲಾಗಿರೋರು ಅದಂತ ನೀವು ನೋಡಿ, ನೀರು ಜಾಸ್ತಿಯಾಗಿ, ಅಂದರೆ ಮಳೆಯೆಲ್ಲ ಜಾಸ್ತಿ ಬಂದು ಭಾಳ ಹುದ್ಲಾಗಿಬಿಟ್ಟಿತ್ತು ಅಲ್ಲಿ. ಎಷ್ಟು ನೋಡ್ತಾ ಇದ್ದೀರಾ ರೋಡೆಲ್ಲ ಎಷ್ಟು ಹಾಳಾಗಿದೆ ಅಂತ. ಸೊ ಇವಾಗ ನಾವು ಹೊಲದ ಹತ್ರ ಬಂದು ನಿಂತಿದ್ದೀವಿ. ಇವಾಗ ಹೋಗಬೇಕು, ಅಂದರೆ ಅಪ್ಪಾಜಿ ನಾವು ರಿಟರ್ನ್ ವಾಪಸ್ ಬರ್ತಿದ್ವಿ. ಅಪ್ಪಾಜಿ ಆಡ್ಮರಿ ಎಲ್ಲಕ್ಕೂ ಹುಲ್ಲು ತೊಗೊಂಬರ್ಬೇಕಾಗಿತ್ತು. ಸೊ ಅವ್ರನ್ನ ಹುಲ್ಲು ಮಾಡ್ಕೊಂಡು ಬರ್ತೀನಿ, ನೀವು ನೋಡಿ ರಿಟರ್ನ್ ಹೋಗುವಂತ್ರಿ ಅಂತ ಹೇಳಿದರು.
ಮಳೆ ಜಾಸ್ತಿ ಆಗಿರೋದ್ರಿಂದ ತುಂಬಾ ಹುದ್ದಾಗಿತ್ತು, ಅಂದರೆ ಕೆಸರು ಜಾಸ್ತಿ ಆಗಿತ್ತು ಅಲ್ಲಿ. ಸೊ ಹೆಂಗೋ ದಾಟಾಡ್ಕೊಂಡು ಹೋದ್ವಿ ನಾವು ಹೊಲಕ್ಕೆ. ಅಪ್ಪಾಜಿ ಹೇಳಿದ್ರು ಜಾಸ್ತಿ ಹೊಲದಗಳದ್ದೆಲ್ಲ ವಿಡಿಯೋಸ್ ಮಾಡಬಾರ್ದು ಅಂತಂದು, ನೀನು ಇಷ್ಟವ ಬೇಕಂದ್ರೆ ಸ್ವಲ್ಪ ಮಾಡ್ಕೊ ಅಂತಂದ್ರು. ನಾನು ಹಾಗಾಗಿ ಫುಲ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಏನು ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ತೋರಿಸಿದ್ದೀನಿ. ಮಳೆ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಚೆನ್ನಾಗಿ ಮಳೆ ಬಂದಿರಲಿಲ್ಲ, ಅಲ್ಲಿ ಲೇಟಾಗಿ ಮಳೆ ಬಂತು. ಸೊ ಹಾಗಾಗಿ ಕೆಲವೊಂದು ಗಿಡಗಳು ಸಣ್ಣ ಪುಟ್ಟನೂ ಆಗಿದ್ದು, ಕೆಲವೊಂದು ದೊಡ್ಡವಾಗಿದ್ದು. ಸೊ ಅವನ್ನೆಲ್ಲ ನೋಡಿಕೊಂಡು ಅಪ್ಪಾಜಿ ಒಳಗೆ ಬರ್ರಿ ಜಾಸ್ತಿ ಕೆಸರಿಲ್ಲ ಅಂದರು. ನಾವು ನೋಡಿ ಒಂದೊಂದು ತುರಾಯಿ ಕೀಳಾಕತ್ತಾವು. ಇದ್ರೂ ಒಂದಕ್ಕೆ ಸಮನೆ ಏನೋ ಪೀಕ್ ಬರ್ತೈತಿ ಅಂತಂದು ಅಪ್ಪಾಜಿ ಅಂತಿದ್ರು. ಸಿಕ್ಕತ್ತಪ್ಪಾಜಿ ಕಾಲ ಸಿಕ್ಕಡದೆ ಸಚ್ಚಿ ಎಲ್ಲಿದೆ ಸಚ್ಚಿ ಕಾಲ್ ಚಪ್ಪಲ್ ಹರಿದು ಇವು ಬರಾಕವಲ್ಲ ಚಪ್ಪಲ್. ನೋಡ್ರಿ ಹೊಲ ನೋಡಕ್ಕೆ ಹೋದೆ ನಂಗೆ. ನೋಡ್ರಿ ಅಲ್ಲಿ ರಾಡಿ ಜಾಸ್ತಿ ಆಗಿ ಸ್ಲಿಪ್ಪರ್ ಸಿಕ್ಕೊಂತು. ಇಲ್ಲೇ ಚಾನಲ್ ಇತ್ತು, ಸೊ ಅಲ್ಲೇ ನೀರಲ್ಲೇ ನಾವು ಕೈ ಕಾಲೆಲ್ಲ ತೊಳ್ಕೊಂಡು ಸ್ಲಿಪ್ಪರ್ನ ತೊಳ್ಕೊಂಬಂದ್ವಿ. ಆ ಕಡೆ ನೀರು ಜಾಸ್ತಿ ಇತ್ತು, ಈ ಕಡೆ ಕಡಿಮೆ ಇತ್ತು. ಅದು ಜಾರ್ತೀವಿ ಅಂತ ಜಾಸ್ತಿ ಹೋಗಿ ಇವಾಗ ನಾವು ರಿಟರ್ನು ಮತ್ತು ಬ್ಯಾಡ್ಗಿಗೆ ಬರಬೇಕು. ಸೊ ಹಾಗಾಗಿ ಅಪ್ಪಾಜಿ ಆಡ್ಮರಿಗೆಲ್ಲ ನಾನು ಹುಲ್ಲು ತೊಗೊಂಬರ್ತೀನಿ, ನೀವು ಹೋಗ್ರಿವ ಅಂತ ಹೇಳಿದರು. ಸೊ ಅವ್ರಿಗೊಂದು ಬಾಯ್ ಹೇಳಿ ನಾವು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮನೆಗೆ ಹೋದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಊರಿಗೆ ಹೋಗಬೇಕು. ಏನಂದರೆ ಮೀಶೋದು ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ 2 ಇಂದನೇ ಮಹಾ ಸೇಲ್ ನಡೀತಾ ಇದೆ. ನಾನು ಎಲ್ಲ ಕಡಿಮೆ ಪ್ರೈಸಿಂದ ಹಾಕೀನಿ, ನಿಮ್ಗೆ ಬೇಕಿದ್ರೆ ತೊಗೊಳ್ಳಿ. ಬರಲೆ ಏನು ತಂದೆ ತಾಯಿ ಪ್ರೀತಿನ ಹಂಗೆ ಅವ್ರಿಗೆ ಇಷ್ಟಪಡ್ತಾನಿದ್ರು ಮಕ್ಳಿಗೆ ಚೆಂದಾಗಿರ್ಬೇಕು ಅನ್ನೋದಿರುತ್ತೆ. ನಾನೇನು ದುಡ್ಡು ಬೇಡ ಅಂತಿರಲಿಲ್ಲ ಅವ್ರಿಗೆ. ಪಾಪ ಇವಾಗ ಹಾಸ್ಪಿಟ್ಲೆಲ್ಲ ಇದು ಮಾಡಿ ಖರ್ಚಾಗಿರುತ್ತೆ. ಸೊ ಹಂಗಾಗಿ ನಾನು ಇಸ್ಕೊಲಿಲ್ಲ ಅಷ್ಟೇ. ಆಮೇಲೆ ನನ್ನ ಗಂಡನೂ ಬೈತಾನೆ ಅವ್ರಿಗೆ ಕೊಡಿ ಇಸ್ಕೊಂಡ್ರೆ. ಬಂದ ಕೂಡಲೇ ಒಂದು ಫಂಕ್ಷನಿಗೆ ಹೋಗಲೇಬೇಕಿತ್ತು. ಏನಂದ್ರೆ ನಾವು ಇಬ್ಬರೇ ಇರೋದ್ರಿಂದ ಎಲ್ಲ ಫಂಕ್ಷನ್ಗೂ ಹೋಗಲೇಬೇಕು. ಸೊ ಹಾಗಾಗಿ ನಾವು ಕೂಡ ಇವಾಗ ಬಂದು ಒಂದು ಫಂಕ್ಷನ್ನ ಮುಗಿಸ್ಕೊಂಡು ಬಂದುಬಿಟ್ವಿ. ಅಲ್ಲಿಂದ ಕುಂಕುಮ ಹೂ ತೊಗೊಂಡು ಬಂದ್ವಿ. ದಯವಿಟ್ಟು ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.